ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಮೊದಲನೇ ಅಪ್ಡೇಟ್ಗೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೋಬೇಕು, ಗಂಟೆನೂ ಹಂಗೆ ಹೊಡಿಬೇಕು. ಓಕೆ, ಮ್ಯಾಟ್ರಿಗೆ ಹೋಗ್ಬಿಡೋಣ. ಇವಾಗ ರಜತ್ ಪಡಿದಾರ್ ಬಗ್ಗೆ ವಿಕ್ರಮ್ ರಾಥೋಡ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿಕೊಡಿದ್ದಾರೆ. ಇಂಡಿಯಾದ ಬ್ಯಾಟಿಂಗ್ ಕೋಚು ಜಸ್ಟ್ 2 ಮ್ಯಾಚು ಡಬ್ಬಾ ಥರ ಆಡಿದ್ರು ನಾವು ಮಾತ್ರಕ್ಕೆ ಆ ಪ್ಲೇಯರು ಡಬ್ಬಾ ಅಂತ ಅನ್ಕೊಂಡಿದ್ದಕ್ಕೆ ಹೋಗ್ಬೇಡಿ ನೀವು, ನಾವು ಡ್ರಾಪ್ ಮಾಡ್ಬಿಡ್ತೀವಿ ಅಂತ ಎಲ್ಲೂ ಸಹ ಹೇಳಿಲ್ಲ. ಇನ್ನು ಟೀಮ್ ಅನೌನ್ಸ್ ಆಗಿಲ್ಲ, ಗೊತ್ತಿಲ್ಲ ಡ್ರಾಪ್ ಮಾಡ್ತಾರೋ ಬಿಡ್ತಾರೋ ಅಂತ. ಒಟ್ಟಲ್ಲಿ ಏನೋ ಜೋಶಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರೆ, ಒಟ್ಟಲ್ಲಿ ರಜತ್ ಪಡಿದಾರ ಆಡಿಸೋ ಒಂದು ಇಂಟೆಂಟ್ ಇದೆ ಅಂತ ಕಾಣ್ತಿದ್ದಕ್ಕೋಸ್ಕರ ಈ ಥರ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದರೆ, ಒಂದು ವೇಳೆ ಹಿಂಗೆ ಹೇಳ್ಬಿಟ್ಟಿರೋ ತೆಗೆದುಬಿಟ್ರು ಅಂತಂದರೆ ಅದು ಸಿಕ್ಕಾಪಟ್ಟಿ ಡಿಸಪಾಯಿಂಟ್ ಆಗುತ್ತೆ. ಇವಾಗ ಏನು ಹೇಳಿದ್ದಾರೆ ಅಂದರೆ, ರಜತ್ ಪಡಿದಾರು 2 ಮ್ಯಾಚ್ ನೆಟ್ಟಿಗೆ ಆಡಿಲ್ಲ, 2 ಮ್ಯಾಚ್ ಅವ್ರ ಬ್ಯಾಟಿಂದ ರನ್ಸ್ ಬಂದಿಲ್ಲ ಅನ್ನೋ ಮಾತ್ರಕ್ಕೆ ಅವರು ಬ್ಯಾಟ್ ಪ್ಲೇಯರ್ ಅಲ್ಲ, ಕಳಪೆ ಪ್ಲೇಯರ್ ಅಲ್ಲ ಅಂತ ಹೇಳಿದರೆ, ಅದು ಎಲ್ಲರಿಗೂ ಕೂಡ ಗೊತ್ತು. 1-2 ಗೇಮ್ ಅಲ್ಲಿ ಇಲ್ಲಿ ಆಗ್ತವೆ ಎಲ್ಲ ಪ್ಲೇಯರ್ಸ್ಗೂ ಅಂತ. ಇನ್ನೊಂದು ಸ್ವಲ್ಪ ಚಾನ್ಸ್ ಕೊಡಬೇಕು. ಜಸ್ಟ್ ಇವಾಗಿನ ಡಿಬ್ಯೂ ಮಾಡಿದರೆ ಟಕ ನಂಗೆ 2 ಮ್ಯಾಚ್ಗೆ ಉಡಾಯಿಸ್ಬಿಟ್ಟು ಕಳಿಸ್ಬಿಟ್ರೆ ಯಾವ ಪ್ಲೇಯರು ಕೂಡ ಅಂದರೆ ಈ ಥರ ಚಾನ್ಸ್ ಕೊಟ್ಟಿಲ್ಲ ಅಂದರೆ ಯಾವ ಪ್ಲೇಯರ್ ಕೂಡ ಆಗೋದಿಲ್ಲ. 1-2 ಮ್ಯಾಚ್ 3 ಮ್ಯಾಚ್ ಕೂತ್ಕೊಂಡ್ರು ಅನ್ನೋ ಮಾತ್ರಕ್ಕೆ. ಅಪ್ಡೇಟ್ ಬಿಟ್ಟು ಶ್ರೇಯಸ್ ಅಯ್ಯರ್ ಅವರು ರಣಜಿ ಟ್ರೋಫಿ ಕ್ವಾರ್ಟರ್ ಫೈನಲ್ಸ್ ಇಂದ ಈಚೆಗಡೆ ಉಳಿದಿದ್ದಾರಂತೆ. BCCI ಹೇಳಿತ್ತು ಎಲ್ಲ ಸೈಲೆಂಟಾಗಿ ಹೋಗ್ಬಿಟ್ಟು ಯಾರ್ಯಾರೋ ಫಿಟ್ ಆಗಿದ್ದೀರಾ, ನಾಟಕ ಗೀಟ್ಕ ಆಡ್ದಂಗೆ ಹೋಗ್ಬಿಟ್ಟು ರಣಜಿ ಟ್ರೋಫಿ ಆಡಿದ್ರೆ ಬದುಕತ್ತೀರ ಅದು ಇದು ಅಂತ ವಾರ್ನಿಂಗ್ ಎಲ್ಲ ಕೊಟ್ಟಿತ್ತು. ಬಟ್ ಆದರೂ ಕೂಡ ಎಲ್ಲ ನ್ಯೂಟ್ಲ್ ಆದರು. ಏನು ಸೀರಿಯಸ್ ಆಗಿ BCCI ನೀವು ಕೊಡೋ ಆರ್ಡ್ರು ನಾವು ಪಾಸ್ ಮಾಡಬೇಕಾದನ್ನ ಅನ್ನೋ ಥರ ಪ್ಲೇಯರ್ಸ್ಗಳು ಕಿಶಾನ್ ಆಗಿರ್ಬೋದು, ಇನ್ನು ಹಲವಾರು ಸ್ವಲ್ಪ ಕ್ರಿಕೆಟರ್ಸ್ಗಳು ಅದನ್ನೆಲ್ಲ ಸುಮ್ಮನೆ ನೆಗೆಟ್ ಮಾಡಿದ್ರು. ಅದೇ ರೀತಿ ಇವಾಗ ಬರ್ತಾ ಇದೆ ಅಪ್ಡೇಟು. ಶ್ರೇಯಸ್ ಅಯ್ಯರ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ವಂತೆ, ಅವರು ಕೂಡ ಆಪ್ಟ್ ಈಚೆ ಆಗಿದ್ದಾರಂತೆ. ಏನೋ ಬ್ಯಾಕ್ ಪೈನ್ ಅಂತ ರೀಸನ್ ಆಗಿ ಕೊಟ್ಟಿದ್ದಾರಂತೆ. ಆ ಬ್ಯಾಕ್ ಪೈನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ NCA BCCIಗೆ ರಿಪೋರ್ಟ್ ಕೊಟ್ಟಿತ್ತಂತೆ, ಇವರು ಪರ್ಫೆಕ್ಟ್ಲಿ ಫಿಟ್ ಇದ್ದಾರೆ, ಯಾವುದೇ ರಿಪೋರ್ಟ್ ಆಗಿಲ್ಲ. ಅಂದರೆ ಅವರಿಗೆ ಆ ಫ್ರ್ಯಾಕ್ಚರ್ ಆಗಿದೆ ಅಥವಾ ಇಂಜುರಿ ಆಗಿದೆ, ಅದಾಗಿದೆ ಇದಾಗಿದೆ, ಆ ಪೇಯ್ನ್ ಆಗಿದೆ ಅದಾಗಿದೆ ಇದಾಗಂತ ಏನು ರಿಪೋರ್ಟ್ ಆಗಿಲ್ಲ, ಅವ್ರು ಪರ್ಫೆಕ್ಟ್ಲಿ ಫಿಟ್ ಇದ್ದಾರೆ ಅಂತ NCA BCCI ಹೇಳುತ್ತೆ. ಇವ್ರು ನೋಡ್ರೆ ನಂಗೆ ಬ್ಯಾಕ್ ಪೈನ್, ನಾನು ರಣಜಿ ಟ್ರೋಫಿ ಆಡಲ್ಲ ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲ ಅಮ್ಮ, ಇದು ಲಾಜಿಕ್ ಎಲ್ಲ ಒಂಥರ ಕನ್ಫ್ಯೂಸಿಂಗ್ ಆಗಿದೆ. ಅಪ್ಡೇಟ್ ನಂಬರ್ 3, My11 ಸರ್ಕಲ್ ಅವರು IPLಗೆ ಅಫಿಷಿಯಲ್ ಪಾರ್ಟ್ನರ್ ಆಗಿದ್ರೆ ಡ್ರೀಮ್ 11 ಅವ್ರನ್ನ ರೀಪ್ಲೇಸ್ ಮಾಡಿದ್ದಾರೆ. ಡ್ರೀಮ್ 11 ಇಂಡಿಯಾಗೆ ಸ್ಪಾನ್ಸರ್ ಆಗೋಗ್ಬಿಟ್ರು, ಮೇನ್ ಸ್ಪಾನ್ಸರ್ ಆಗೋಗ್ಬಿಟ್ರು. ಏನೋ ಅಷ್ಟು ವರ್ಕೌಟ್ ಆಗ್ತಿಲ್ಲ ಅಂತ ಕಾಣಿಸುತ್ತೆ, ಅದಕ್ಕೋಸ್ಕರ ಇವರು ಬ್ಯಾಕ್ಔಟ್ ಆಗಿದ್ದಾರೆ. ಡ್ರೀಮ್ 11 ಅವರು ಇವ್ರನ್ನ ಅದೆಷ್ಟೋ ಕೋಟಿ ಕೊಟ್ಬಿಟ್ಟು ತಗೊಂಡಿದ್ದಾರೆ. ಇವರು 5 ವರ್ಷಕ್ಕೆ 625 ಕೋಟಿ ಕೊಟ್ಬಿಟ್ಟು ತಗೊಂಡಿದ್ದಾರಂತೆ ಅಫಿಷಿಯಲ್ ಪಾರ್ಟ್ನರ್ ಆಗಿ. ಅಂದರೆ ಅಡ್ವರ್ಟೈಸ್ ಎಲ್ಲ ಬರೋಲ್ಲ, ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನಿಮಗೆ. ನೀವು ಹೋಗ್ಬಿಟ್ಟಲ್ಲ ಹಾರ್ದಿಕ್ ಪಾಂಡ್ಯ ಎಲ್ಲ ಕ್ರಿಕೆಟರ್ಸು ಬರೋರು, ನೀವು ರಿಷಬ್ ಪಂತ್ ಎಲ್ಲರೂ ಬರೋರು ಒಂದು ಕಡೆಯಿಂದ. ನೀವು ಹೋಗ್ಬಿಟ್ಟು ಡ್ರೀಮ್ 11 ಟೀಮ್ ಮಾಡಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅನ್ನೋರಲ್ಲ. ಇವಾಗ ಆ ಜಾಗದಲ್ಲಿ My11 ಸರ್ಕಲ್ ಇರುತ್ತೆ, ಡ್ರೀಮ್ 11 ಇರೋದಿಲ್ಲ ಅಷ್ಟೇ. ಅಪ್ಡೇಟ್ ನಂಬರ್ 4, ಸ್ಯಾಡ್ ನ್ಯೂಸ್ ಫಾರ್ CSK. ಶಿವಮ್ ದೂಬೆ ರೂಲ್ಡ್ ಔಟ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ, ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದರೆ ಅವರಿಗೆ ಬೈಲ್ಯಾಟ್ರಲ್ ಸೈಡ್ ಸ್ಟ್ರೈನ್ ಆಗಿದೆಯಂತೆ. ಆದ್ದರಿಂದ IPLಗೆ ಇವರು ಅವೈಲಬಲ್ ಆಗ್ತಾರೋ ಆಗೋದಿಲ್ಲೋ ಒಂದು ಕ್ವಶನ್ ಅಂತೂ ಬಂದಿದೆ. ರೀಸೆಂಟಾಗಿ ಆದಂಥ ನಿಗಲ್ಲು ಇಂಜುರಿ ಅಂತ ಹೇಳ್ಬೋದು ಇವರಿಗೆ. ಸೊ ಕಾದು ನೋಡ್ಬೇಕು ಅದೆಷ್ಟು ಬೇಗ ರಿಕವರ್ ಆಗೋದಕ್ಕೆ ಆಗುತ್ತೋ ಆಗಲಿ. ಇಲ್ಲ ಅಂತಂದರೆ CSKಗೆ ಆಬ್ವಿಯಸ್ಲಿ ರೂಲ್ಡ್ ಔಟ್ ಆಗುವಂಥ ಸಾಧ್ಯತೆ ಇದೆ. ಪಕ್ಕ ರೂಲ್ ಔಟ್ ಆಗ್ತಾರೆ ಅಂತ ಹೇಳಿದೆ. ಇನ್ನೂ ಒಂದು ತಿಂಗಳು ಟೈಮ್ ಇರೋದ್ರಿಂದ ಆದಷ್ಟು ಬೇಗ ರಿಕವರ್ ಆಗಿ ಬರಲಿ ಅಂತ ಹೇಳ್ಕೊಳ್ಳೋಣ. ಯಾವುದೇ ಪ್ಲೇಯರ್ ಆದರೂ ಸರಿನೇ, ಯಾವುದೇ ಟೀಮ್ಗಾದರೂ ಸರಿನೇ, ಒಬ್ಬ ಪ್ಲೇಯರ್ಗೆ ಇಂಜುರಿ ಆಗಿದೆ ಅಂತಂದರೆ ಅವರಿಗೆ ಬೇಗ ರಿಕವರ್ ಆಗಲಿ ಅಂತ ನಾವು ಹೇಳಲೇಬೇಕು. ಇಲ್ಲ ಅಂತಂದರೆ ನೀನು ಯಾನ್ಗೋರೋ CSKಗೆ ಸಪೋರ್ಟ್ ಮಾಡ್ತೀಯ ಅಂತೆಲ್ಲ ಹೇಳಕ್ಕೆ ಬರಬೇಡಿ. ಆಮೇಲೆ ಅಪ್ಡೇಟ್ ಮುಫಾ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ ಟೆಸ್ಟ್ ಮ್ಯಾಚ್ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ. ಇದ್ರ ರಿಲೇಟೆಡ್ ಅಪ್ಡೇಟು ಬಂದಿದೆ. ಆಲಿ ಪಾಪರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಿಚ್ಚಲ್ಲಿ ನೋಡ್ತಂದ್ರೆ ಸಿಕ್ಕಾಪಟ್ಟೆ ಕ್ರ್ಯಾಕ್ಸ್ ಇದೆ ರಾಂಚಿಲಿ, ಜೊತೆಗೆ ವಾಟರ್ ಕೂಡ ಇವರು ಕೊಟ್ಟಿದ್ದಾರೆ. ಆದ್ದರಿಂದ ಸ್ಪಿನ್ನರ್ಸ್ಗೆ ಇದು ಎಫೆಕ್ಟಿವ್ ಆಗ್ಬೋದು. ಇಂಡಿಯಾ ಒಬ್ಬರು ಅಡಿಷನಲ್ ಸ್ಪಿನ್ನರ್ ಜೊತೆಗೆ ಹೋದ್ರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಆಕಾಶ್ ದೀಪ್ ಅವ್ರಿಗೆ ಚಾನ್ಸ್ ಸಿಗಬಹುದು ಅಂತ. ಇಲ್ಲಿ ಒಬ್ಬರು ಪೇಸರ್ ಆಡ್ತಾರಾ ಅಥವಾ ಇಬ್ಬರು ಪೇಸರ್ ಜೊತೆಗೆ ಹೋಗ್ತಾರಾ, ಅಕ್ಷರ್ ಪಟೇಲ್ ಬರ್ತಾರಾ ಬರೋದಿಲ್ವಾ ಅನ್ನೋದು ನಾಳೆ ಗೊತ್ತಾಗುತ್ತೆ ನಿಮಗೆ, ಕಾದು ನೋಡೋಣ. ಇಂಗ್ಲೆಂಡ್ ಅವರು ಅವ್ರ ಸ್ಕ್ವಾಡ್ನ ಅನೌನ್ಸ್ ಅಂತೂ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಅವರ ಸ್ಕ್ವಾಡ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಒಬ್ಬ